ಡಬಲ್ ರೋಡ್ ಇದೆ, ಕನ್ಫ್ಯೂಸ್ ಆಗುತ್ತೆ ಗಾಯ್ಸ್. ಅಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್ 2 ರೋಡಲ್ಲಿ ಬಂದು ಒಂದೇ ರೋಡಿಗೆ ಜಾಯ್ನ್ ಆಗುತ್ತೆ. ಗಾಳಿಲಿ ನನ್ನ ಮಗಳು ಎಂಜಾಯ್ ಮಾಡ್ತಿದ್ದಾಳೆ, ಚಿಲ್ ಮಾಡ್ತಿದ್ದಾಳೆ. ಈಗ ತಾನೇ ಮಲಗಿದೆ ಇದ್ಲು. ಇಲ್ಲಿ ಒಳಗಡೆ ಅಲೋ ಇಲ್ಲ, ಬಟ್ ಕೇರ್ಫುಲ್ ಆಗಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸೊ ನಿಮಗೋಸ್ಕರ ಸಾಹಸ. ಇಷ್ಟು ಚಿಲ್ಲಾಗಿ ಇಷ್ಟು ಗಾಳಿ ಬರ್ತಾ ಇದೆ, ಅದರಲ್ಲಿ ಕ್ರೇಜಿ ಆಗಿ ಐಸ್ ಕ್ರೀಮ್ ತೆಗ್ತಾ ಇದೀವಿ. ಇದು ಮುಳ್ಳಂದಿನ ಶೇವ್ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಮುಳ್ಳುಗಳು ಕಾಣಿಸ್ತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ಒಂದ್ ಸ್ವಲ್ಪ ಗಲೀಜಾಗಿದೆ ಅಷ್ಟೇ. ಈ ಟೈಮ್ ಹೋಗ್ತಿದ್ದಂಗೆ ಜಾಸ್ತಿ ಫಾಗ್ ಆಗ್ತಾ ಇದೆ, ಎಲ್ಲ ಕಡೆ ಉಲ್ಟಾ ಆಗುತ್ತೆ. ಬಾವ ನಮ್ ಸೈಂಟಿಫಿಕಲ್ ರೀಸನ್ ಹೇಳಿದ್ರು, ಸಣ್ಣ ಎಕ್ಸ್ಪೋಸ್ ಆಗಿಲ್ಲಲ್ಲ, ಅದಕ್ಕೆ ಫಾಗ್ ಜಾಸ್ತಿ ಆಗ್ತದೆ. ಹೌದು, ಅದಕ್ಕೆ ನರ್ಡ್ಸ್ ನ ಅಕ್ಕಪಕ್ಕ ಹಿಡ್ಕೊಂಡು ಓಡಾಡ್ಬೇಕು ನಾನು. ನಿಂಗೆ ಕೊಡ್ಬೇಕು ರಾಸ್ಕಲ್. ಅವಳು ಅರ್ಧ ಗಡಗರ ಇದ್ದಾಳೆ. ಮಯೂರ ಬಿಳಿಗಿರಿ ಪೂಜೆ ಮಾಡ್ತಾರೆ, ಪೂಜೆ ಮಾಡಿದ್ರೆ ಒಂದು 10 ರೂಪಾಯಿ ಏನು ಹಾಕ್ಬೇಕು ಅಂದ್ರೆ ಚೆನ್ನಾಗಿ ಒಳಗಡೆ ಸಕ್ಕತ್ತಾಗಿದೆ. ಈಗ ಇಲ್ಲ ಇಲ್ಲಿಂದನಾ ಪೂಜೆ ಅಲ್ಲ, ಆಮೇಲೆ ಕಾರಿಗೆ ನಿಮ್ಮ ಫ್ರೆಂಡ್ಸ್ ಗಳು ಎತ್ತರ ವಿಂಡೋ ಸೇರಿಸಿ ವಾವ್. ಮತ್ತೆ ಬೈಕಲ್ಲಿ ಎಲ್ಲೂ ಇಲ್ವಾ? ಇಲ್ಲೋ ಬಾವ ಬೈಕ್ ಇಲ್ಲ, ಬೈಕಲ್ಲೂ ಇಲ್ವಾ? ಐತೆ ಬೈಕಲ್ಲೆಲ್ಲ ಅವ್ರಿಗಷ್ಟೇ ಗೊತ್ತಿರೋ, ಲೋಕಲ್ಸ್ ಅಷ್ಟೇ ಅವ್ರು ಮಾತ್ರ. ಯಾಕಂದ್ರೆ ಇದು ಫುಲ್ ಫಾರೆಸ್ಟ್, ಅದು ಏನಿಲ್ಲ. ಏನ್ ಸಕ್ಕತ್ತಾಗಿದೆ ವ್ಯೂ. ಮಧ್ಯದಲ್ಲಿ ಏನಾದ್ರು ಪ್ರಾಣಿ ಬಂದ್ರೆ ಇನ್ನು ಇದ್ರಲ್ಲೂ ಅಷ್ಟೇ ಯಾವ್ದಪ್ಪ ಅದು ವಿಂಡೋ ಸೇರಿಸಿ ಬಂಡೀಪುರನಾ? ಅಲ್ಲ, ಬಂಡೀಪುರ ಬಿಡಿ, ಬಂಡೀಪುರ ಅದು ಏಯ್ ಸುಮ್ಕುತ್ಕೋ, ಅಷ್ಟೇ. ಬೆಳಿಗ್ಗೆ ಹೊತ್ತು ಬರಲ್ಲ ಕಣ ಅಷ್ಟು. ಯಾರಿಗ್ ಗೊತ್ತು ಬಾವ, ರಾತ್ರಿ ತಾನೇ ಬರ್ತವೆ. ಯಪ್ಪ ಅಲ್ವಾ, ನಮ್ಮ ಮೆಚ್ಚಿಗೆ ನಾವ್ ಇರ್ಬೇಕಿಂತ ಪ್ಲೇಸ್ ಅಂತಿದೆ ಅಂದ್ಮೇಲೆ ಏನಿಲ್ಲ. ಅಣ್ಣ ನೀನ್ ಇದೇ ಮಾಡ್ಲಿಲ್ಲ ನೋಡಿ. ಅಲ್ಲ ನಮ್ಮಂತ ಓಡಿಸಿದ್ರೆ ಹೆಂಗೆ? ಮೈ ಮೇಲೆ ಬರ್ತಾರೆ. ಅಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅವ್ರಿಗೆ ಅವ್ರ ತಲೆನೇ ಕೆಡಿಸ್ಕೊಳಲ್ಲ. ಅವ್ರಿಗೆ ಅವ್ರದ್ದು ಬೇಕಾ, ಯಾರ್ದು 2-3 ಆಪ್ಷನ್ಸ್ ಇರ್ತವೆ. ಆಕ್ಸಿಡೆಂಟ್ ಆದ್ರೆ ಅವ್ರೇನಾದ್ರೂ ಗೊತ್ತಾ, ಕೇಸ್ ಹಾಕೊಳ್ಳಿ, ಬಸ್ ಅವ್ರು ಹೋಯ್ತಿದ್ದು, ನಮ್ಗೆ ಆರಾಮ್ಸೆ ಹೋಯ್ತೀವಿ, ಇಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾರೆ. ಅಲ್ಲ ಲಿಟ್ರಲಿ ಅವ್ನು ಬರ್ಲಿಲ್ಲ, ಇವರು ಎಡಗಡೆ ಕೇಳ್ಕೊಳ್ಳಿಲ್ಲ ಅಂದಿದ್ರೆ. ನೋಡಿ ಇದು ವ್ಯೂ ಪಾಯಿಂಟು ಏನ್ ಸಕ್ಕತ್ತಾಗಿದೆ ಅಂದ್ರೆ ಸ್ವರ್ಗ ತರ ಫೀಲ್ ಆಗ್ತಾ ಇದೆ. ನಿಮ್ಗೆ ಲೈಕ್ ಊಟಿ ತರ ಫೀಲ್ ಆಗ್ತಾ ಇದೆ ಗೈಸ್. ತುಂಬಾ ಚೆನ್ನಾಗಿದೆ ಅಂದ್ರೆ ಬಾಬಾ, ಬ್ರೀಸ್, ವೆದರ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದ್ರೆ. ಗಾಳಿಲಿ ನನ್ನ ಮಗಳು ಎಂಜಾಯ್ ಮಾಡ್ತಿದ್ದಾಳೆ, ಚಿಲ್ ಮಾಡ್ತಿದ್ದಾಳೆ. ಈಗ ತಾನೇ ಮಲಗಿದೆ ಇದ್ಲು ಪಾಪಿಣಿಯೇ. ಸರಿ ಹೋಗಿ ಮಲ್ಕೊ ಮಗಳೇ ನೀನು. ಬಾಯ್ ಬಾಯ್. ಸಕ್ಕತ್ತಾಗಿದೆ ಸೀರಿಯಸ್ಲಿ. ನೀವು ನಿಜ ಬರಬೇಕು ಒಂದ್ಸಲ, ಅದು ಈ ವೆದರಲ್ಲಿ ಬರಬೇಕು, ತುಂಬ ಚೆನ್ನಾಗಿದೆ. ನೋಡಿ ಅವ್ರು ಮಾತಾಡ್ಕೋತಾ ಇದ್ರೆ ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಡೆಫಿನೆಟ್ಲಿ ಕಾಣಿಸ್ತಿರ್ಲಿಲ್ಲ, ಸೊ ಎಂಟ್ರಿ. ಯೂಶಲಿ 9:30 10:45 ತನಕ ಬ್ರೇಕ್ ಟೈಮ್. ಇಲ್ಲಿ ಟೆಂಪಲ್ ಓಪನ್ ಇರಲ್ಲ, ಬಟ್ ಇವಾಗ 9:40 ಟೆಂಪಲ್ ಓಪನ್ ಇದೆ ಅಂತ ನೋಡಬೇಕು. ಇಲ್ಲಿ ನೋಡಿ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಮಾಹಿತಿ ಕೇಂದ್ರ. ಎನಿ ಇನ್ಫಾರ್ಮೇಷನ್ ಬೇಕಂದ್ರೆ ತಿಳ್ಕೊಬೋದು. ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ ಆಗಿ ಟೆಂಪಲ್.
ಸೊ ಬಂದಿದ ತಕ್ಷಣ ನಾವು ಪೂಜೆ ಒಳಗಡೆ ಮಾಡೋಂಗಿಲ್ಲ ಅಂತ ಹೇಳಿದ್ನಲ್ಲ, ಇಲ್ಲೇ ಕಾಯಿಗೆ ಎಲ್ಲ ಒಡ್ಸ್ಕೊಂಡ್ಬಿಟ್ಟು ಇಲ್ಲೇ ಪೂಜೆ ಸಾಮಾನೆಲ್ಲ ಕೊಟ್ಟು ಇಲ್ಲೇ ಮುಗಿಸ್ಕೊಂಡು ಒಳಗಡೆ ದೇವ್ರ ದರ್ಶನಕ್ಕೆ ಮಾತ್ರ ಹೋಗಬೇಕು. ಒಳಗಡೆ ಆ್ಯಕ್ಚುಲಿ ಪೂಜೆ ಸಾಮಾನು ತೊಗೊಳ್ಳೋದು ವೇಸ್ಟು, ನಾವು ಒಳಗಡೆ ಏನು ಪೂಜೆ ಮಾಡಲ್ಲ. ತೆಗೀರಿ ಬಾಬಾ. ಇಲ್ಲಿ ಒಳಗಡೆ ಅಲೋ ಇಲ್ಲ, ಬಟ್ ಕೇರ್ಫುಲ್ಲಾಗಿ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸೊ ನಿಮಗೋಸ್ಕರ ಸಾಹಸ ಮಾಡೋಣ. ಒಳಗಡೆ ತೊಗೊಂಡೋದೆ ವಿಡಿಯೋ ಹೆಂಗಾದ್ರೂ ಮಾಡ್ಕೊಬಿಡೋಣ ಅಂತ, ಬಟ್ ಫೋನ್ನೇ ಕಿತ್ಕೊಳಕ್ಕೆ ಬಂದ್ಬಿಟ್ರು. ಸೊ ಹೊರಗಡೆ ಮಾಡ್ತಾ ಇದ್ದೀನಿ. ಆದರೂ ಹೆಂಗೋ ಸ್ವಲ್ಪ ಕ್ಲಿಪ್ಪಿಂಗ್ ಕಲೆಕ್ಟ್ ಮಾಡಿದ್ದೀನಿ. ನೋಡಿದರೆ ಡಿಲೀಟ್ ಮಾಡಿಬಿಡ್ತಿದ್ರು, ಸದ್ಯ ಹೆಂಗೋ ಆನ್ ಮಾಡಿ. ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾಡಬೇಡಿ ಅಂತ, ನಾನು ತೊಗೊಂಡೋಗಿ ನೋಡಿಬಿಟ್ರು ಫೋನು. ಸೊ ಇಲ್ಲಿ ಹೊರಗಡೆ ಯಾರು ಏನು ಹೇಳಲ್ಲ, ರೆಸ್ಟ್ರಿಕ್ಟ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇಲ್ಲೊಂದು ಪ್ಲೇಸ್ ಇದೆ, ಏನು ಪ್ಲೇಸ್ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿದೆ, ಫೋಟೋ ಶೂಟ್ ಎಲ್ಲ ಚೆನ್ನಾಗಿದೆ. ಫೋಟೋಸ್ ಆರಾಮಾಗಿ ಚೆನ್ನಾಗಿ ಬರುತ್ತೆ. ಇಂಥವಳು ನನ್ನ ಮಗಳು ನಿಂತಿದೆ. ಪಪ್ಪಣಿ ತೆಗಿ, ಪಾಪಣಿ ಮತ್ತೆ ತೆಗಿ. ಅದೇನ್ ಪ್ರಸಾದ ತರ ಕ್ಲೋಸ್ ಮಾಡಿರೋದು ನೋಡ, ತೋರ್ಸ ಅಲ್ಲಿ. ಸೇಮ್ ವರ್ಷ ನಿಂತರ್ನೆ ನೋಡಿ, ಎಷ್ಟು ಡೀಸೆಂಟ್ ಆಗಿ ತಿಂತಿದೆ. ಮಿಕ್ಸ್ ಮಸಾಲ ಸೇಮ್ ಪ್ಲೇಸ್ ನಾವು ಕಂಟಿನ್ಯೂಷನ್. ಓಹೋ, ಹಂಗೆ ಬಂದಿದ್ದು ನಾವು. ಓ ಮೈ ಗಾಡ್, ಹಿಂಗಾಗಿದೆ ಪಾಪು. ಇಲ್ಲಿ ಗಂಟೆ ನಾವು ಹಂಗೆ ಬಂದಿದ್ರೆ ಸಂದೀಪ್, ಇಲ್ಲಿ ಗಂಟೆ ನೋಡಿ ಟೈಮ್ ಹೋಗ್ತಿದ್ದಂಗೆ ಜಾಸ್ತಿ ಫಾಗ್ ಆಗ್ತಾ ಇದೆ, ಎಲ್ಲ ಕಡೆ ಉಲ್ಟಾ ಆಗುತ್ತೆ. ಎಕ್ಸ್ಪೋಸ್ ಆಗಿಲ್ವಲ್ಲ ವರ್ಷೆ, ಸೂರ್ಯ ಬಂದಿವಲ್ಲ ಬಾವ. ನಮ್ ಸೈಂಟಿಫಿಕಲ್ ರೀಸನ್ ಹೇಳಿದ್ರು, ಸನ್ ಎಕ್ಸ್ಪೋಸ್ ಆಗಿಲ್ವಲ್ಲ, ಅದಕ್ಕೆನ ಫಾಗ್ ಜಾಸ್ತಿ ಆಗ್ತದೆ. ಹೌದು, ಅದಕ್ಕೆ ನರ್ಡ್ಸ್ನ ಅಕ್ಕಪಕ್ಕ ಹಿಡ್ಕೊಂಡು ಓಡಾಡ್ಬೇಕು ಅನ್ನೋದು. ಇಲ್ಲ ಎತ್ಕೊಂಡಿದ್ದೀನಿ ಮತ್ತೆ. ಮಂಕೆ ಕೋತಿಗಳವೆ, ಪಾಪಂ ಕೊಡು. ಇದು ವ್ಯೂ. ಈ ಕಡೆ ಬನ್ನಿ, ಅಮ್ಮಂತೆಗೆ ಇನ್ಸ್ಟೆಂಟ್ ಫೋಟೋ. ಹಾ, ಇಷ್ಟು ಚಿಲ್ಲಾಗಿ ಇಷ್ಟು ಗಾಳಿ ಬರ್ತಾ ಇದೆ, ಅದರಲ್ಲಿ ಕ್ರೇಜಿಯಾಗಿ ಐಸ್ ಕ್ರೀಮ್ ತೆಗ್ತಾ ಇದೀವಿ. ಆ ಫೀಲ್ ಫುಲ್ ಡಿಫ್ರೆಂಟ್, ಸಕ್ಕದಾಗಿದೆ. ಫುಲ್ ಚಳಿ ಇಲ್ಲಿ ಐಸ್ ಕ್ರೀಮು. ಏನಂದ್ರೆ ಇಲ್ಲಿ ಮಳೆನೇ ಬಂದಿಲ್ಲ, ನಾವು ಬಂದಾಗಿಂದ ಮಳೆ ಬಂದಿಲ್ಲ, ಬಟ್ ಆದ್ರೂ ಎಷ್ಟು ಮಾಯ್ಸ್ಟ್ ಆಗಿದೆ ನೆಲ ನೋಡಿ, ಅಷ್ಟು ಕೋಲ್ಡ್ ಇದೆ ಇಲ್ಲಿ. ಹಾಂದಿವೆ ಹಂಗೆ ಬರಬೇಕಿದ್ರೆ ಗುಡಿಯಲ್ಲಿ ಇಲ್ಲಿ ಸಫಾರಿ ಸಿಗುತ್ತೆ, ಇಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ. ಲೈಕ್ ಆಲ್ಮೋಸ್ಟ್ ಆಫ್ಟರ್ನೂನ್ ಬಂದಿದ್ದೀವಿ, ಸೊ ಇವಾಗ ಎಲ್ಲ ಒಳಗಡೆ ಮಲಗಿರ್ತವೆ. ಸೊ ಇವಾಗ ಸದ್ಯಕ್ಕೆ ನೋಡಿದ್ರೆ ವೇಸ್ಟ್ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ನೀವು ಬಂದಾಗ ಈ ಕಡೆ ಬರ್ಬೋದು. ಲೈಕ್ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2 ಗಂಟೆ ಮೇಲೆ ಅಲೋ ಮಾಡ್ತಾರೆ. ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಇದೆ, ನಿಮಗೆ ಎಲ್ಲ ಡೀಟೇಲ್ಸ್ ಇಲ್ಲೇ ತಗೋಬೋದು. ಸೊ ಹತ್ರ ಇದೆ, ನೀವು ಈ ಕಡೆ ಬಂದಾಗ ಆರಾಮ್ಸೆ ಬರ್ಬೋದು. ಇಲ್ಲಿ 1-2 ಮುಳ್ಳಂದಿ ಓಡಾಡ್ತಿದ್ದಾವೆ, ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾವು ಅದನ್ನೇ ನೋಡಿದ್ದು. ಇದು ಮುಳ್ಳಂದಿನ ಶೇವ್ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಮುಳ್ಳುಗಳು ಕಾಣಿಸ್ತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ಒಂದು ಸ್ವಲ್ಪ ಗಲೀಜಾಗಿದೆ ಅಷ್ಟೇ. ಅಟ್ಲೀಸ್ಟ್ ಹಂದಿ ನೋಡಿದ್ವಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಹೋಗ್ತಾ ಇದೀವಿ, ಅಷ್ಟು ದೂರದಿಂದ ಬಂದು.
ಓ ಇಲ್ಲಿ ಎಂಟ್ರಿರ್ಬೋದು ಕಣ ಜನ ಮೇಲ್ಗಡೆ ಅಷ್ಟೇ ಹೋಗ್ತಾರೆ ಏನ್ ಬರ್ಬೇಕ ಅದಕ್ಕೂ ಕ್ಯೂ ಇದ್ಯಾವುದೇ ಬಲಿಕ ಬಕ್ರ ಗೊತ್ತಾಯ್ತು